ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಸಿಎಂ ಸಿದ್ದರಾಮಯ್ಯ ಮಾಡಿದ ಆ ಒಂದು ಪೋಸ್ಟ್ ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಆ ಪೋಸ್ಟ್ ನೋಡಿದ ಸಿದ್ದರಾಮಯ್ಯ ಆಪ್ತರು ಬಲವಂತವಾಗಿ ಸಿದ್ದರಾಮಯ್ಯನ ಹೈಕಮಾಂಡ್ ಕೆಳಗಿಳಿಸಿದ್ಯಾ ಅನ್ನೋ ಚರ್ಚೆ ಈಗ ಆರಂಭಿಸಿದ್ದಾರೆ. ಇದೀಗ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಆ ಉದ್ದೇಶದಿಂದ ಪೋಸ್ಟ್ ಮಾಡಿಲ್ಲ ಅಂತ ಸಬೂಬು ಹೇಳ್ತಾ ಇದ್ದಾರೆ. ಆದರೆ ಸಿದ್ದು ಪೋಸ್ಟ್ ಮುಂದಿನ ಎಲೆಕ್ಷನ್ಗಳ ರಾಜಕೀಯ ದೃಷ್ಟಿಯಿಂದ ಭಾರಿ ಚರ್ಚೆಗೆ ಕಾರಣವಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆದೇಶದಂತೆ ಅಧಿಕಾರ ಹಸ್ತಾಂತರವಾಗಿ ಈಗಾಗಲೇ 1 ತಿಂಗಳು ಕಳೆದು ಹೋಗಿದೆ. ಸಿದ್ದರಾಮಯ್ಯ ಮಾಜಿ ಸಿಎಂ ಆದರೆ ಡಿಕೆ ಶಿವಕುಮಾರ್ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಆದರೆ ಅಧಿಕಾರ ಬದಲಾದ ಬೆನ್ನಲ್ಲೇ ಕಾಂಗ್ರೆಸ್ ಪಳಯದಲ್ಲಿ ಎಲ್ಲವೂ ಸರಿ ಇದ್ದಂತೆ ಕಾಣುತ್ತಿಲ್ಲ. ಹೌದು, ಸಿಎಂ ಸ್ಥಾನ ಬದಲಾದ ನಂತರ ಹಲವು ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನೇ ಹಾಕದೆ ಹೊಸ ಚರ್ಚೆಯನ್ನ ಡಿಕೆಶಿ ಟೀಮ್ ಮೈ ಮೇಲೆ ಎಳೆದುಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ನಿನ್ನೆ ನಡೆದ ಚಲ್ಲಘಟ್ಟ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಸಿದ್ದು ಪೋಸ್ಟರೇ ಇರಲಿಲ್ಲ. ಇದು ಸಿದ್ದರಾಮಯ್ಯ ಬೆಂಬಲಿಗರ ಕೆರಳುವಿಕೆಗೆ ಕಾರಣವಾಗಿದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯ ಮಾಡಿದ ಆ ಒಂದು ಭಾವನಾತ್ಮಕ ಪೋಸ್ಟ್ ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆ ಹುಟ್ಟುಹಾಕಿದೆ. ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಳಿಕ ಮೊದಲ ಬಾರಿಗೆ ವರುಣ ಕ್ಷೇತ್ರದ ಹೋದ ಸಿದ್ದರಾಮಯ್ಯಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಆ ಜನರ ಪ್ರೀತಿ ನೋಡಿದ ಸಿದ್ದು ಮುಖ್ಯಮಂತ್ರಿ ಸ್ಥಾನ ನಶ್ವರ, ಜನರ ನಡುವಿನ ಸಂಬಂಧ ಶಾಶ್ವತ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು ರಾಜಕೀಯ ವಲಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ. ಸಿದ್ದರಾಮಯ್ಯ ಅವರ ಈ ಪೋಸ್ಟ್ ನೋಡಿದ ತಕ್ಷಣ ರಾಜ್ಯದ ಪ್ರಮುಖ ಸಚಿವರು ಅಲರ್ಟ್ ಆಗಿದ್ದಾರೆ. ಸಿದ್ದರಾಮಯ್ಯ ತಮ್ಮನ್ನು ಕೆಣಗಿಸುತ್ತಿರುವುದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಂಬ ಸುದ್ದಿ ಹರಡುತ್ತಿದ್ದಂತೆ ಡ್ಯಾಮೇಜ್ ಕಂಟ್ರೋಲ್ಗೆ ಕೈ ನಾಯಕರು ಮುಂದಾಗಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಸಿದ್ದರಾಮಯ್ಯ ಪೋಸ್ಟ್ಗೆ ಹೆಚ್ಚು ರಾಜಕೀಯ ಚರ್ಚೆಯ ಅಗತ್ಯವಿಲ್ಲ. ಇದು ಸಾಂದರ್ಭಿಕವಾಗಿ ಹೇಳಿರುವುದು ಬಿಟ್ಟರೆ ಬೇರೆ ಅರ್ಥ ಕಲ್ಪಿಸಬೇಕಿಲ್ಲ. ಸೋಷಿಯಲ್ ಮೀಡಿಯಾ ಟೀಮ್ ಇದನ್ನ ಬರೆದಿರಬಹುದು. ಸಿದ್ದರಾಮಯ್ಯ ಸಾಹೇಬರಿಗೆ ಇದು ಗೊತ್ತೇ ಇರಲ್ಲ ಎಂದು ಹೇಳುವ ಮೂಲಕ ವಿವಾದವನ್ನ ತಣ್ಣಗಾಗಿಸಲು ಯತ್ನಿಸಿದ್ದಾರೆ. ಅವರಿಗೆ ಜನರ ಮನಸ್ಸಿಂದ ತೆಗೆಯಲಿಕ್ಕೆ ಆಗೋದಿಲ್ಲ. ಅಷ್ಟು ಹಲವಾರು ಭಾಗ್ಯಗಳು ಕೊಟ್ಟಿದ್ದಾರೆ, ಹಲವಾರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ನಮ್ಮ ರಾಜ್ಯದ ಆರ್ಥಿಕ ಸ್ಥಿರತೆಗೆ ಕಾರಣರಾಗಿದ್ದಾರೆ. ಇವತ್ತು ಜಾಗತಿಕ ಮಟ್ಟದಲ್ಲಿ ನಮ್ಮ ರಾಜ್ಯದ ಹೆಸರಿದೆ ಅಂದರೆ ಅವ್ರದ್ದು ಪಾತ್ರ ಭಾಳ ದೊಡ್ಡದಾಗಿದೆ. ಸೊ ಆದ್ದರಿಂದ ಈಗ ಎಸ್ ಎಂ ಕೃಷ್ಣ ಅವರಿಗೆ ಇನ್ನೂ ನಿಲ್ಲಿಸಲ್ವಾ? ನಾವೆಲ್ಲರೂ IT ಇದರಲ್ಲಿ ದೇವರಾಜ ಅರಸ್ ಅವರ ಹೆಸರು ಇನ್ನೂ ನಾವು ಪ್ರತಿಪಾದಿಸೋದಿಲ್ಲ, ಅವ್ರ ಹೆಸರಲ್ಲಿ ಓಟ್ ಕೇಳೋದಿಲ್ವಾ? ಹಾಗೆ ಕೆಲಸ ಮಾಡಿದ್ರೆ ಶಾಶ್ವತವಾಗಿ ಉಳಿತಾರೆ. ನೋಡಿ, ಸಾಹೇಬ್ರಿಗೆ ಹೇಳಿ ಕೇಳಿ ಹಾಕೋದಿಲ್ಲ. ನನಗೆ ಗೊತ್ತಲ್ವಾ ಅವ್ರ ಪೋಸ್ಟ್ ಯಾರು ಹಾಕ್ತಾರೆ ಅಂತ ನನಗೆ ಗೊತ್ತಿದೆ ಅಲ್ಲ. ಸಾಹೇಬ್ರು ಹಂಗೆ ಅದು ಭಾಷಣದಲ್ಲಿ ಹೇಳಿದ್ರೆ ನಾನು ಒಪ್ಕೊತಾ ಇದ್ದೆ. ಏನಾಗ್ತದೆ, ಯಾರೋ ನಿರ್ವಹಣೆ ಮಾಡ್ತಾರೆ, ಅದಕ್ಕೆಲ್ಲ ಯಾಕೆ ಇದು? ಈಗ ಅವ್ರಿಗೆ ಸಂಪೂರ್ಣವಾದಂಥ ಬೆಂಬಲ, ಆಶೀರ್ವಾದ ಈ ಸರ್ಕಾರಕ್ಕಿದೆ. ಒಟ್ಟಾರೆ ಸಿದ್ದರಾಮಯ್ಯ ಮಾರ್ಗದರ್ಶನದಲ್ಲಿಯೇ ಮುಂದಿನ ಚುನಾವಣೆ ಅಂತಿದ್ದ ಕೈ ನಾಯಕರು ಇತ್ತೀಚೆಗೆ ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸುತ್ತಿರುವುದನ್ನು ಬೆಂಬಲಿಗರು ಬಹಿರಂಗವಾಗಿಯೇ ಮಾತನಾಡುತ್ತಿದ್ದಾರೆ. ಈಗ ಸಿದ್ದು ಪೋಸ್ಟ್ ಅದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿದೆ. ಕೈ ಕಾರ್ಯಕರ್ತರ ಪರಿಸ್ಥಿತಿ ಮುಂದಿನ ಚುನಾವಣೆ ಗೆಲ್ಲೋಕೆ ದಾರಿ ಯಾವುದಯ್ಯ ಅನ್ನೋ ರೀತಿಯಾಗಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.